ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಕರ್ಣನು ಹಿಮಾಲಯದತ್ತ ರಣಯಾತ್ರೆ ಮುಂದುವರಿಸಿ ಆ ಪ್ರದೇಶದ ರಾಜರನ್ನು ಸೋಲಿಸಿ ಅವರಿಂದ ಕಪ್ಪ ಸ್ವೀಕರಿಸಿದ. ಪೂರ್ವ ದಿಕ್ಕಿನತ್ತ ಪಯಣ ಬೆಳೆಸಿ ಮಗಧ, ಕಳಿಂಗ, ಅವಶಿರ ಮತ್ತು ಅಯೋಧ್ಯೆ ಮೊದಲಾದ ರಾಜ್ಯಗಳ ಮೇಲೆ ದಂಡೆತ್ತಿ ಹೋಗಿ ಆ ರಾಜರನ್ನು ಸೋಲಿಸಿ ಜಯಭೇರಿ ಬಾರಿಸಿದ. ದಕ್ಷಿಣದ ಅತ್ಯಂತ ಪ್ರಬಲನಾದ ದೊರೆ ಎಂದು ಖ್ಯಾತನಾಗಿದ್ದ ರುಕ್ಮಿಯನ್ನು ಪರಾಭವಗೊಳಿಸಿದ. ರುಕ್ಮಿ ಮತ್ತು ಕರ್ಣರ ನಡುವೆ ಅನೇಕ ದಿನಗಳ ಕಾಲ ಘೋರ ಯುದ್ಧ ನಡೆಯಿತು. ಅನಂತರ ರುಕ್ಮಿಯು ಕರ್ಣನಿಗೆ ಈ ರೀತಿ ಹೇಳಿದ: ನಿನ್ನ ಶಕ್ತಿ ಪರಾಕ್ರಮಗಳನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ಯುದ್ಧವನ್ನು ಅನಿರ್ದಿಷ್ಟ ಕಾಲ ನಡೆಸಿ ನಿನ್ನ ವಿಜಯ ಯಾತ್ರೆಗೆ ಅಡಚಣೆಯುಂಟು ಮಾಡುವ ಇಚ್ಛೆ ನನಗಿಲ್ಲ. ಕ್ಷತ್ರಿಯನಾಗಿ ನಿನ್ನ ದಂಡಯಾತ್ರೆಯನ್ನು ತಡೆ ನಿಲ್ಲಿಸುವುದು ನನ್ನ ಕರ್ತವ್ಯವಾಗಿತ್ತು. ಅದನ್ನು ಮಾಡಿದ್ದೇನೆ. ನಿನಗೆಷ್ಟು ಬಂಗಾರ ಬೇಕೋ ತೆಗೆದುಕೋ. ಹಲವಾರು ದೊರೆಗಳನ್ನು ನಿಯಂತ್ರಿಸಿದ ನಂತರ ಕರ್ಣ ಪಶ್ಚಿಮ ದಿಕ್ಕಿನತ್ತ ದಂಡಯಾತ್ರೆ ಮುಂದುವರಿಸಿ ಅಲ್ಲಿನ ಹಲವು ರಾಜ್ಯಗಳನ್ನು ಕೈವಶ ಮಾಡಿಕೊಂಡ. ಹೀಗೆ ಇಡೀ ಭೂಮಂಡಲವನ್ನು ದುರ್ಯೋಧನನಿಗಾಗಿ ಗೆದ್ದ ಕರ್ಣನು ಹಸ್ತಿನಾವತಿಗೆ ಹಿಂದಿರುಗಿದನು. ಕರ್ಣನು ಹಿಂದಿರುಗಿ ಬರುತ್ತಿರುವ ಸುದ್ದಿ ತಿಳಿದು ದುರ್ಯೋಧನನು ಅವನನ್ನು ಸ್ವಾಗತಿಸಲು ತಂದೆಯೊಂದಿಗೆ ಹಾಗೂ ಪ್ರಮುಖರೊಂದಿಗೆ ಪುರಪ್ರವೇಶದ ಮಹಾದ್ವಾರಕ್ಕೆ ಬಂದು ನಿಂತನು. ಕರ್ಣನಿಗೆ ಭವ್ಯ ಸ್ವಾಗತ ನೀಡಿದ ದುರ್ಯೋಧನನು ಹೀಗೆ ನುಡಿದನು: ಕರ್ಣ, ಸುಸ್ವಾಗತ. ನನಗಾಗಿ ನೀನು ಇಡೀ ಭೂಮಂಡಲವನ್ನೇ ಗೆದ್ದಿದ್ದೀಯೆ. ಭೀಷ್ಮ, ದ್ರೋಣ, ಕೃಪ, ಬಾಹ್ಲಿಕ ಅವರುಗಳು ನನಗೆ ಏನನ್ನೂ ಮಾಡಲಿಲ್ಲವೋ ಅದನ್ನು ನೀನು ಮಾಡಿದ್ದೀಯೆ. ನಿನ್ನ ಪರಾಕ್ರಮದಿಂದಾಗಿ ದೊಡ್ಡ ಸಾಮ್ರಾಜ್ಯ ನನ್ನದಾಗಿದೆ. ಕರ್ಣ, ಇವತ್ತು ನೀನೇ ನನ್ನ ದೊರೆ. ಪಾಂಡವಾದಿಗಳೆಲ್ಲರೂ ನಿನ್ನ 16ನೇ 1 ಭಾಗಕ್ಕೂ ಸಮರಲ್ಲ. ನನ್ನ ಮಾತಾಪಿತೃಗಳಾದ ಧೃತರಾಷ್ಟ್ರ ಮತ್ತು ಗಾಂಧಾರಿಯರಿಗೆ ನಮಸ್ಕರಿಸು. ದುರ್ಯೋಧನ ಕರ್ಣನನ್ನು ಅಷ್ಟೊಂದು ಹಾಡಿ ಹೊಗಳಿದ್ದು ಅದೇ ಕಾಲಕ್ಕೆ ಭೀಷ್ಮ ಮೊದಲಾದವರ ಬಗ್ಗೆ ತಿರಸ್ಕಾರದ ಮಾತುಗಳನ್ನಾಡಿದ್ದು ಹಸ್ತಿನಾವತಿಯ ಕೆಲವರಿಗೆ ಹಿಡಿಸಲಿಲ್ಲ. ಕೆಲವರು ಕರ್ಣನ ಸಾಧನೆಯನ್ನು ಕೊಂಡಾಡಿದರು. ಇನ್ನೂ ಕೆಲವರು ಹೊಗಳಲೂ ಇಲ್ಲ, ತೆಗಳಲೂ ಇಲ್ಲ. ಕರ್ಣನು ಧೃತರಾಷ್ಟ್ರನ ಅರಮನೆಗೆ ಹೋಗಿ ವೃದ್ಧ ದಂಪತಿಗಳ ಪಾದಕ್ಕೆರಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ. ದುರ್ಯೋಧನ ಮತ್ತು ಮಿತ್ರ ಪರಿವಾರದ ಸಂತೋಷ ಪರಾಕಾಷ್ಠೆಯನ್ನು ಮುಟ್ಟಿತ್ತು. ಪಾಂಡವರನ್ನು ಸೋಲಿಸಿಬಿಟ್ಟವು ಎಂಬಂತೆ ಅವರು ಹರ್ಷಪಡುತ್ತಿದ್ದರು. ದುರ್ಯೋಧನನು ಯಾಗ ಮಾಡಿದ. ದುರ್ಯೋಧನನ ಮನಸ್ಸನ್ನು ಏಕೈಕ ಗುರಿಯೊಂದು ಆವರಿಸಿತ್ತು. ಅದು ಯುಧಿಷ್ಠಿರನಂತೆ ತಾನೂ ರಾಜಸೂಯ ಯಾಗ ಮಾಡಬೇಕೆಂಬ ಮಹದಾಶಯದ ಗುರಿ. ಕರ್ಣನು ಉತ್ಸಾಹದಿಂದ ದುರ್ಯೋಧನನನ್ನು ಹುರಿದುಂಬಿಸಿದ. ದುರ್ಯೋಧನನು ಪಂಡಿತೋತ್ತಮರಾದ ಬ್ರಾಹ್ಮಣರನ್ನು ಕರೆಸಿ ತನ್ನ ಮನದ ಹಂಬಲವನ್ನು ತಿಳಿಸಿದ. ಬ್ರಾಹ್ಮಣರು ಹೇಳಿದರು: ಮಹಾರಾಜ, ನಿಮ್ಮ ವಂಶದಲ್ಲಿ ರಾಜಸೂಯ ಯಾಗ ಮಾಡಿದ ಯುಧಿಷ್ಠಿರನು ಇನ್ನೂ ಇದ್ದಾನೆ. ಅವನು ಬದುಕಿರುವಾಗ ಬೇರೆ ಯಾರೂ ರಾಜಸೂಯ ಯಾಗ ಮಾಡುವಂತಿಲ್ಲ. ಅಲ್ಲದೆ ನಿನ್ನ ಪೂಜ್ಯ ತಂದೆಯವರು ಇನ್ನೂ ಜೀವಂತವಿದ್ದಾರೆ. ಆದರೆ ನೀನು ಹತಾಶನಾಗಬೇಕಿಲ್ಲ. ರಾಜಸೂಯ ಯಾಗಕ್ಕೆ ಸಮನಾದ ಇನ್ನೊಂದು ಯಾಗವಿದೆ. ಅದನ್ನು ನೀನು ಮಾಡಬಹುದು. ಅದು ವೈಷ್ಣವ ಯಾಗ. ಈ ಯಾಗ ಮಾಡಲಿಚ್ಛಿಸುವವರು ಪೂರ್ವಭಾವಿಯಾಗಿ ಭೂಮಂಡಲದಲ್ಲಿನ ಎಲ್ಲ ರಾಜರನ್ನು ಜಯಿಸಿರಬೇಕು. ಇದನ್ನು ನೀನು ಈಗಾಗಲೇ ಮಾಡಿದ್ದೀಯೆ. ಭೂಮಂಡಲದ ರಾಜರೆಲ್ಲ ನಿನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ನಿನಗೆ ಕಪ್ಪ ಸಲ್ಲಿಸಿದ್ದಾರೆ, ಬಂಗಾರ ಕೊಟ್ಟಿದ್ದಾರೆ. ಈಗ ನೀನು ಮಾಡಬೇಕಾದ್ದು ಇಷ್ಟೇ: ನೀನು ಯಾಗ ಮಾಡಲಿರುವ ಸ್ಥಳವನ್ನು ಬಂಗಾರದ ನೇಗಿಲಿನಿಂದ ಉಳುಮೆ ಮಾಡು. ಅನಂತರ ಅಲ್ಲೊಂದು ಸ್ಥಾವರ ನಿರ್ಮಿಸು. ಅಲ್ಲಿ ಯಾಗ ನಡೆಯಲಿ. ಮಹಾವಿಷ್ಣುವಿನ ಹೊರತು ಬೇರೆ ಯಾರೂ ಈ ಯಾಗವನ್ನು ಮಾಡಿಲ್ಲ. ವೈಷ್ಣವ ಯಾಗ ಸ್ಥಾನಮಾನದಲ್ಲಿ ರಾಜಸೂಯ ಯಾಗಕ್ಕೆ ಪ್ರತಿಸ್ಪರ್ಧಿ. ಅದು ನಿನಗೆ ಸಿರಿ ಸಮೃದ್ಧಿ ತರುತ್ತದೆ, ಮಂಗಳವನ್ನು ಉಂಟು ಮಾಡುತ್ತದೆ. ದುರ್ಯೋಧನನು ಬ್ರಾಹ್ಮಣರ ಸಲಹೆಯನ್ನು ಒಪ್ಪಿಕೊಂಡನು. ಕರ್ಣ ಹಾಗೂ ಸೋದರರೊಂದಿಗೆ ಸಮಾಲೋಚಿಸಿದನು. ಎಲ್ಲರೂ ಅವನ ಮಾತಿಗೆ ಸಮ್ಮತಿ ಸೂಚಿಸಿದರು.
ಮಹಾಯಜ್ಞಕ್ಕೆ ಸಿದ್ಧತೆಗಳು ಪ್ರಾರಂಭವಾದವು. ಸಂಗಾತಿಗಳು ಸಂಗಡಿಗರಿಗೆಲ್ಲ ಕೆಲಸ ಕಾರ್ಯಗಳನ್ನು ವಹಿಸಿದ ಬಂಗಾರದ ನೇಗಿಲನ್ನು ತಯಾರಿಸಲು ಆಜ್ಞೆ ಮಾಡಿದ. ಸಿದ್ಧತೆಗಳು ಸಂಪೂರ್ಣವಾದವು. ಯಾಗವನ್ನು ಪ್ರಾರಂಭಿಸುವ ಮುಹೂರ್ತ ಹತ್ತಿರ ಬಂದಿದೆ ಎಂದು ಶಿಲ್ಪಿಗಳು, ಮಂತ್ರಿಗಳು ಮತ್ತು ವಿದುರನು ದುರ್ಯೋಧನನಿಗೆ ತಿಳಿಸಿದರು. ದುರ್ಯೋಧನನಿಗೆ ಯಾಗ ದೀಕ್ಷೆ ನೀಡಲಾಯಿತು. ದುರ್ಯೋಧನನು ದೂತರನ್ನು ಕಳುಹಿಸಿ ರಾಜ ಮಹಾರಾಜರು ಹಾಗೂ ವಿಪ್ರೋತ್ತಮರನ್ನು ಯಾಗಕ್ಕೆ ಆಮಂತ್ರಿಸಿದ. ದುಶ್ಯಾಸನನು ದೂತನೊಬ್ಬನನ್ನು ಕರೆದು, ಈ ಕ್ಷಣವೇ ದ್ವೈತವನಕ್ಕೆ ಹೋಗಿ ಪಾಪಿಷ್ಟ ಪಾಂಡವರಿಗೆ ಯಾಗದ ಆಮಂತ್ರಣವನ್ನು ಕೊಟ್ಟು ಬಾ ಎಂದು ತಿಳಿಸಿದ. ದೂತನು ದ್ವೈತವನವನ್ನು ತಲುಪಿದ. ಪಾಂಡವರ ಮುಂದೆ ನಿಂತು ಭಿನ್ನವಿಸಿದ. ಪಾಂಡು ಮಹಾರಾಜರ ಪುತ್ರರೇ, ನಿಮಗೆ ಒಳ್ಳೆಯದಾಗಲಿ. ನಮ್ಮ ಮಹಾರಾಜ ದುರ್ಯೋಧನ ಅಮಿತ ಶಕ್ತಿ ಪರಾಕ್ರಮಗಳನ್ನು, ಸಿರಿ ಸಂಪದಗಳನ್ನು ಗಳಿಸಿದ್ದು ಈಗ ವೈಷ್ಣವ ಯಾಗ ಮಾಡುತ್ತಿದ್ದಾನೆ. ಬ್ರಾಹ್ಮಣರು ಮತ್ತು ರಾಜ ಮಹಾರಾಜರು ನಮ್ಮ ಆಮಂತ್ರಣವನ್ನು ಮನ್ನಿಸಿ ಈಗಾಗಲೇ ಯಾಗಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲ ಹಸ್ತಿನಾವತಿ ತಲುಪಿದ್ದಾರೆ ಅಥವಾ ಆ ಮಾರ್ಗದಲ್ಲಿದ್ದಾರೆ. ಮಹಾತ್ಮ ದುರ್ಯೋಧನನು ಯಾಗಕ್ಕೆ ನಿಮ್ಮನ್ನು ಆಹ್ವಾನಿಸಲು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ರಾಜನ ಆಮಂತ್ರಣಕ್ಕೆ ಗೌರವವಿತ್ತು ಬನ್ನಿ, ಯಾಗದಲ್ಲಿ ಪಾಲ್ಗೊಳ್ಳಿ. ಸಜ್ಜನನಾದ ಯುಧಿಷ್ಠಿರ ನುಡಿದ. ದುರ್ಯೋಧನನ ಅದೃಷ್ಟ ಚೆನ್ನಾಗಿದೆ. ನಮ್ಮ ಪೂರ್ವಜರ ಕೀರ್ತಿ ವರ್ಧಿಸುವಂತೆ ಅವನು ಯಾಗ ಮಾಡುತ್ತಿದ್ದಾನೆ. ಆದರೆ 13 ವರ್ಷಗಳು ಮುಗಿಯುವವರೆಗೆ ನಾವು ಹಸ್ತಿನಾವತಿಯನ್ನು ಪ್ರವೇಶಿಸುವಂತಿಲ್ಲ. ಒಂದು ಆಸ್ಥಾನದಲ್ಲಿ ನಾವು ಮಾಡಿದ ಶಪಥವನ್ನು ಪೂರೈಸಬೇಕಾಗಿದೆ. ಯುಧಿಷ್ಠಿರನ ಉತ್ತರ ಅವನ ಗುಣ ಸ್ವಭಾವಗಳಿಗೆ ಅನುಗುಣವಾಗಿಯೇ ಇತ್ತು. ನಂತರ ಭೀಮನು ದೂತನಿಗೆ ತಿಳಿಸಿದ, ನನ್ನ ಹಿರಿಯಣ್ಣ ಯುಧಿಷ್ಠಿರನು ಪಾಪಿ ದುರ್ಯೋಧನನನ್ನು ಅಸ್ತ್ರಗಳು ಹೊತ್ತಿಸಿದ ಅಗ್ನಿಗೆ ಆಹುತಿಯಾಗಿ ಅರ್ಪಿಸುವ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬರುವನು. ಇದನ್ನು ದುರ್ಯೋಧನನಿಗೆ ತಿಳಿಸು. 13 ವರ್ಷಗಳು ಮುಗಿದ ನಂತರ ನಾನು ಹಸ್ತಿನಾವತಿಗೆ ಬರುತ್ತೇನೆ. ಆಗ ನನ್ನಣ್ಣ ಯುಧಿಷ್ಠಿರನು ಧೃತರಾಷ್ಟ್ರ ಸಂತಾನವನ್ನು ಅಗ್ನಿಗೆ ಅರ್ಪಿಸಿ ಕೋಪವನ್ನು ಆಜ್ಯವಾಗಿ ಹುಯ್ಯುವನು. ಈ ಸಂದೇಶವನ್ನು ದುರ್ಯೋಧನನಿಗೆ ಸ್ಪಷ್ಟವಾಗಿ ಅರುಹು. ಉಳಿದ ಪಾಂಡವ ಸೋದರರು ಮಾತನಾಡಲಿಲ್ಲ. ದೂತನು ಹಸ್ತಿನಾವತಿಗೆ ಹಿಂದಿರುಗಿ ಯುಧಿಷ್ಠಿರ ಮತ್ತು ಭೀಮರ ಮಾತುಗಳನ್ನು ವರದಿ ಮಾಡಿದ. ಹಲವಾರು ದೇಶಗಳ ರಾಜ ಮಹಾರಾಜರು, ಪ್ರತಿಷ್ಠಿತ ವ್ಯಕ್ತಿಗಳು ಮತ್ತು ವೇದ ಪಾರಂಗತ ಬ್ರಾಹ್ಮಣರು ಯಾಗದಲ್ಲಿ ಭಾಗವಹಿಸಲು ಹಸ್ತಿನಾವತಿಗೆ ಬಂದಿಳಿದರು. ಅವರೆಲ್ಲರನ್ನು ಯಥೋಚಿತವಾಗಿ ಸ್ವಾಗತಿಸಲಾಯಿತು. ಧೃತರಾಷ್ಟ್ರನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ವಿದುರನು ಬಂದವರ ಆದರಾತಿಥ್ಯಗಳನ್ನು ನೋಡಿಕೊಂಡನು. ಅವರಿಗೆಲ್ಲ ಸೂಕ್ತ ಉಡುಗೊರೆಗಳನ್ನು ನೀಡಲಾಯಿತು. ಯಾಗವು ಮುಗಿದ ನಂತರ ವಿದುರನೇ ಅತಿಥಿಗಳೆಲ್ಲರನ್ನೂ ಬೀಳ್ಕೊಟ್ಟನು. ದುರ್ಯೋಧನನು ಸಂತೋಷಭರಿತನಾಗಿ ಯಾಗ ಸ್ಥಳದಿಂದ ಹಸ್ತಿನಾವತಿ ಅರಮನೆಗೆ ಹಿಂದಿರುಗಿದನು. ದಾರಿಯುದ್ದಕ್ಕೂ ಪ್ರಜೆಗಳು ಯಾಗದ ಯಶಸ್ಸಿನ ಬಗ್ಗೆ ಮಾತನಾಡುತ್ತಿದ್ದರು. ಕೆಲವರು ಯಾಗವು ಅದ್ಭುತವಾಗಿ ನಡೆಯಿತೆಂದು ದುರ್ಯೋಧನನಿಗೆ ಹೇಳಿ ಅವನ ಮನಸ್ಸನ್ನು ಸಂತೋಷಪಡಿಸಿದ್ದೂ ಉಂಟು. ಕೆಲವರು ಅಪ್ರಿಯವಾದ ನುಡಿಗಳನ್ನು ಆಡಿದ್ದರು. ಮಹಾರಾಜ, ಯಾಗವೇನೋ ಚೆನ್ನಾಗಿ ಆಯಿತು, ಎಲ್ಲವೂ ಮಂಗಳಕರವಾಗಿ ಮುಕ್ತಾಯಗೊಂಡವು. ಆದರೆ ಯುಧಿಷ್ಠಿರನು ಮಾಡಿದ ರಾಜಸೂಯ ಯಾಗದೊಂದಿಗೆ ಇದನ್ನು ಹೋಲಿಸುವಂತಿಲ್ಲ. ಅದರ 16ನೇ 1 ಭಾಗವು ಇದಾಗಿರಲಿಲ್ಲ ಎಂದು ಕೆಲವರು ನುಡಿದಿದ್ದರು. ಇದು ದುರ್ಯೋಧನನ ಮನಸ್ಸಿನಲ್ಲಿ ಅಸಮಾಧಾನವನ್ನುಂಟು ಮಾಡಿತ್ತು. ಇನ್ನು ಕೆಲವರಂತೂ, ಮಹಾರಾಜ, ಹಿಂದೆ ನಡೆದ ಯಾವ ಯಾಗವನ್ನು ಈ ಯಾಗಕ್ಕೆ ಹೋಲಿಸುವಂತಿಲ್ಲ. ಯಯಾತಿ, ನಹುಷ, ಮಾಂಧಾತ ಮತ್ತು ಭರತ ಚಕ್ರವರ್ತಿಯು ಇದೇ ಯಾಗ ಮಾಡಿ ಸ್ವರ್ಗಾರೋಹಣ ಮಾಡಿದರು ಎಂದು ಪ್ರಶಂಸಿಸಿದರು. ದುರ್ಯೋಧನನಿಗೆ ಈ ಮಾತುಗಳು ಆಹ್ಲಾದಕರವಾಗಿದ್ದವು. ಅರಮನೆಗೆ ಹಿಂದಿರುಗಿದ ನಂತರ ದುರ್ಯೋಧನನು ತನ್ನ ತಂದೆ ತಾಯಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದ. ಹಿರಿಯರಾದ ಭೀಷ್ಮ, ದ್ರೋಣ, ಕೃಪ ಮತ್ತು ವಿದುರನಿಗೆ ಗೌರವವನ್ನು ತೋರಿಸಿದನು. ಅನಂತರ ದುರ್ಯೋಧನನು ಉತ್ತುಂಗ ಸಿಂಹಾಸನದ ಮೇಲೆ ವಿರಾಜಮಾನನಾದನು. ಕರ್ಣನು ಎದ್ದು ನಿಂತು ನುಡಿದನು, ದುರ್ಯೋಧನ, ಯಾಗ ಚೆನ್ನಾಗಿ ಆಯಿತು, ಆದರೆ ನನಗಿನ್ನೂ ತೃಪ್ತಿಯಾಗಿಲ್ಲ. ನೀನು ರಣರಂಗದಲ್ಲಿ ಪಾಂಡವರನ್ನು ನಾಶ ಮಾಡಬೇಕು. ನಂತರ ರಾಜಸೂಯ ಯಾಗವನ್ನು ಮಾಡಬೇಕು.
ಆಗ ನಾನು ನಿನ್ನನ್ನು ಮತ್ತೊಮ್ಮೆ ಸನ್ಮಾನಿಸುವೆ. ದುರ್ಯೋಧನನಿಗೆ ಕರ್ಣನ ಮಾತುಗಳು ಕರ್ಣಾನಂದಕರವಾಗಿದ್ದವು. ಅವನು ಹೇಳಿದ, ಮಿತ್ರ ಕರ್ಣ, ಯೋಗ್ಯವಾದ ಮಾತನ್ನೇ ಆಡಿದ್ದೀಯೆ. ದುಷ್ಟ ಪಾಂಡವರನ್ನು ನಿರ್ನಾಮಗೊಳಿಸಿ ರಾಜಸೂಯ ಯಾಗ ಮಾಡಿದಾಗಲೇ ನಾನು ನಿನ್ನ ಗೌರವ ಸತ್ಕಾರಗಳಿಗೆ ಅರ್ಹನು. ಹೀಗೆಂದವನೇ ಸೋದರರತ್ತ ತಿರುಗಿ, ದುರುಳ ಪಾಂಡವರನ್ನು ನಾಶಗೊಳಿಸಿ ರಾಜಸೂಯ ಯಾಗ ಮಾಡುವುದು ಯಾವಾಗ ನನ್ನಿಂದ ಸಾಧ್ಯವಾದೀತು? ರಾಜಸೂಯ ಯಾಗಕ್ಕೆ ಅಪರಿಮಿತವಾದ ಧನ ಬೇಕು ಎಂದು ಪ್ರಶ್ನಿಸಿದನು. ಕರ್ಣನು ಆಗ ಹೀಗೊಂದು ಶಪಥ ಮಾಡಿದನು, ಅರ್ಜುನನನ್ನು ಸಂಹರಿಸುವವರೆಗೆ ನಾನು ಯಾರಿಂದಲೂ ಕಾಲುಗಳನ್ನು ತೊಳೆಸಿಕೊಳ್ಳುವುದಿಲ್ಲ, ಮಾಂಸ ಮುಟ್ಟುವುದಿಲ್ಲ, ಮದ್ಯಪಾನ ಮಾಡುವುದಿಲ್ಲ ಎಂದು ಹೇಳಿದನು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.